ಸ್ನೇಹಿತರೆ, ಗುಡ್ ಈವ್ನಿಂಗ್ ಫ್ರಮ್ ಹೈದ್ರಾಬಾದ್. ವೆಲ್ಕಮ್ ಟು ತೆಲಂಗಾಣ. ಡೇ 18ಗೆ ಸ್ವಾಗತ ಸುಸ್ವಾಗತ. ನಮ್ಮ 120 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತಾದರೆ ನಾವು 18ನೇ ದಿನದಲ್ಲಿದ್ದೀವಿ. ಸೊ ಟುಡೇ ಇಸ್ 18th ಡೇ. ಓಕೆ, ಆಲ್ರೆಡಿ 17 ಡೇಸ್ ಮುಗಿದಾಗಿದೆ. ಸೊ ಹೈದ್ರಾಬಾದ್ ಅಂದರೆ ನಮಗೆ ಫಸ್ಟ್ ನೆನಪಾಗೋದು ಚಾರ್ಮಿನಾರ್. ನೋಡಿ, ಆ್ಯಕ್ಚುಲಿ ಒಂದು ಲ್ಯಾಂಡ್ ಮಾರ್ಕ್. ಹೈದ್ರಾಬಾದ್ಗೆ ಒಂದು ಲ್ಯಾಂಡ್ ಮಾರ್ಕ್. ಹೈದ್ರಾಬಾದ್ ಅಂದರೆ ಫಸ್ಟ್ ನೆನಪಾಗೋದ್ಬಿಟ್ಟು ಫಸ್ಟ್ ಒಂದು ಲ್ಯಾಂಡ್ ಮಾರ್ಕ್ ಅಂದರೆ ಚಾರ್ಮಿನಾರ್. ನೋಡಿ, ಇಲ್ಲಿ ಬಂದ್ಬಿಟ್ಟು ಚಾರ್ಮಿನಾರ್ ಅಂದರೆ ಜನಸಮೂಹ ಇಲ್ಲಿ ಯಾವಾಗೂ ತುಂಬಿ ತುಳುಕ್ತಾ ಇರ್ತಾರೆ. ಸ್ನೇಹಿತರೆ, ಇಲ್ಲಿಂದನೇ ನೋಡ್ಕೊಂಡು ಬಂದರೆ ಫುಲ್ ಶಾಪಿಂಗ್. ಆ್ಯಕ್ಚುಲಿ ಬಂದ್ಬಿಟ್ಟು ಇವಾಗ ಈವ್ನಿಂಗ್ ಟೈಮ್ 3 o'clock ಬಂದರೆ ಎಲ್ಲ ಶಾಪಿಂಗ್ ಮಾಡೋರು. ನೋಡಿ, ಇಲ್ಲಿ ಬಂದ್ಬಿಟ್ಟು ಲೇಡೀಸ್ಗಂತೂ ಇಲ್ಲೆಲ್ಲ ಬಳೆ ಅದು ಇದು ನೋಡ್ತಾರೆ. ನೋಡಿ ಏನು ನೋಡ್ತಾರೆ ಬಂದ್ಬಿಟ್ಟು ಲೇಡೀಸ್ಗೆಲ್ಲ ಗರ್ಲ್ಸ್ಗೆ ತುಂಬ ಶಾಪಿಂಗ್. ಇಲ್ಲಿ ಬಳೆ ಅದು ಇದು ವಾಚಸ್ಸು ಎಲ್ಲ ನೋಡಿ. ಹಿಂಗೆ ಮುಂದೆ ಹೋಗೋಣ, ನಾವು ನೋಡೋಣ. ಇಲ್ಲಿ ಬಂದ್ಬಿಟ್ಟು ಇದಕ್ಕೆ ಒಂದು ಟಿಕೆಟ್ ತೊಗೊಂಡ್ಬಿಟ್ಟು ಏನು ಜನ ಅವರು ಹೋಗೋಕ್ಕೆ ಜಾಗ ಬಿಡೋಲ್ಲ ಇಲ್ಲಿ. ಸೊ ಇವಾಗ ಎಂಟ್ರೆನ್ಸ್ ಟಿಕೆಟ್ ಅಂತ ನೋಡೋಣ ನಾವು. ಮೋಸ್ಟ್ಲಿ 20 rupees ಟಿಕೆಟ್, 25 rupees ಟಿಕೆಟ್ ಇದೆ. ಸೊ ಇಲ್ಲಿಂದ ನೋಡಿದ್ರೆ ಒಂದು ತೋರಿಸಿ ನೀವು ನೋಡಿದ್ರ ಚಾರ್ಮಿನಾರ್. ನನಗೆ ತುಂಬ ಇಷ್ಟ ಆಯಿತು ಚಾರ್ಮಿನಾರ್ ನೋಡಬೇಕು, ಚಾರ್ಮಿನಾರ್ಗೆ ಹೋಗ್ಬೇಕು ಅಂದ್ಬಿಟ್ಟು. ಸೊ ಆ ಒಂದು ಡ್ರೀಮ್ ಇವಾಗಾದರೆ ನಿರ್ವೇರಿದೆ ನೋಡಿ. ಸೊ ನಿಮಗೆ ತೋರಿಸ್ತೀನಿ ಒಳಗಡೆ ಹೆಂಗಿದೆ ಅಂದ್ಬಿಟ್ಟು. ತುಂಬ ಜನ ಆದರೆ ಚಾರ್ಮಿನಾರ್ ನೋಡ್ಬೇಕು ಅಂತಾರೆ. ಸೊ ಆಚೆ ನೋಡಿರ್ತಾರೆ, ಬಟ್ ಇನ್ಸೈಡ್ ವ್ಯೂ ಅಂತ ಬಟ್ ಹೆಂಗಿದೆ ಅಂದ್ಬಿಟ್ಟು ಯಾರು ನೋಡಿರಲ್ಲ. ಸೊ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ಹೆಂಗಿದೆ ಅಂದ್ಬಿಟ್ಟು. ಹೋಗೋಣ ಬನ್ನಿ. भाई टिकट इधर से देगा टिकट किधर से ರೈಟ್ ಸೈಡ್ ಸರ್. ಓಕೆ, ಸೊ ಒಂದು ನಿಮಿಷ ನೋಡೋಣ. ಆ ಥರ ಗುರು, ಯಾಕಂದರೆ ಯಾವಾಗ ಮೇಲೆ ಹೋಗ್ತೀವಿ, ಒಳಗಡೆ ಹೋಗ್ತೀವಿ, ನೋಡ್ತೀವಿ ಅಂದ್ಬಿಟ್ಟು ಚಾರ್ಮಿನಾರ್. ಯಾಕಂದರೆ ತುಂಬ ಇಷ್ಟೊಂದು ಬಟ್ ಇಷ್ಟೇ ಒಂದು ಪೇಷನ್ಸ್ ಇಲ್ಲ ನಮಗೆ. ಯಾಕಂದರೆ ಆಲ್ರೆಡಿ ಹತ್ರಕ್ಕೆ ಬಂದುಬಿಟ್ಟಿದ್ವಿ. ಇನ್ನೇನು ಜಸ್ಟ್ ಟಿಕೆಟ್ ತೊಗೊಂಡು ಮೇಲೆ ಹೋಗೋದು ಮಾತ್ರ. ಸೊ ಈ ಒಂದು ವಿಸಲ್ ನೋಡಿ, ಏನೋ ಡ್ಯಾಮೇಜ್ ಆಗಿದೆ ಮೋಸ್ಟ್ಲಿ. ರೆಡಿ ಮಾಡಿ ಸ್ನೇಹಿತರೆ, ಒಳಗಡೆ ಬಂದ್ಬಿಟ್ಟು ಇನ್ಸೈಡ್ ಬ್ಯಾಗಲ್ಲೋ ಇಲ್ಲ. ಸೊ ಸೆಲ್ಫಿ ಸ್ಟಿಕ್ಕು ಏನಲ್ಲೋ ಇಲ್ಲ. ಸೊ ನಮ್ಗೆ ಸೆಲ್ಫಿ ಸ್ಟಿಕ್ಕೇ ಬೇಕಾಗಿಲ್ಲ, ಜಸ್ಟ್ ನಮ್ಗೆ ಫೋನ್ ಒಂದಲ್ಲ ಇದ್ರೆ ಸಾಕು. ಯಾಕಂದರೆ ನಮಗೆ ಯಾವುದೇ ಥರ ಗ್ಯಾಜೆಟ್ಸ್ ಬೇಕಾಗಿಲ್ಲ, ಜಸ್ಟ್ ಫೋನ್ ಇದೆಯಾ ಅಷ್ಟೇ ಸಾಕು, ನಮಗೆ ಮುಗೀತು. ಸರಿ ಸಾಯ್ತು. ಇದು ಬಂದ್ಬಿಟ್ಟು ಬ್ಯಾಗು ಆ್ಯಕ್ಚುಲಿ ಬಂದ್ಬಿಟ್ಟು ಚಾರ್ಮಿನಾರ್ ಒಳಗಡೆ ಬ್ಯಾಗ್ ಅಲೋ ಮಾಡಲ್ಲ ಅಂತ. ಏನೂ ಸಹ ಒಂದು ಎಷ್ಟೊಂದು ವಾಟರ್ ಬಾಟ್ಲು ಸರ್, ಸ್ವಲ್ಪ ಸೈಡು ಎಷ್ಟೊಂದು ವಾಟರ್ ಬಾಟ್ಲು ಮಾತ್ರ ತಗೊಂಡು ಹೋಗಬೇಕು. ವಾಟರ್ ಬಾಟ್ಲ್ ಬಿಟ್ಟರೆ ಬೇರೆ ಏನೂ ಮೂವ್ ಮಾಡಲ್ಲ. ನಿಮ್ಗೆ ಒಂದು ಖಾಲಿ ಬ್ಯಾಗ್ ಇದೆ ಅಂದ್ರೂ ಸಹ ಬಿಡಲ್ಲ. ಸೊ ಫಸ್ಟ್ ಬಿಟ್ಟು ಲಾಕರ್ ನೋಡೋಣ. ಇಲ್ಲೇ ಪಕ್ಕದಲ್ಲಿ ಲಾಕರ್ ಇದೆ ಅಂತೆ. ಬ್ಯಾಗ್ ಲಾಕರ್ ಹಾಕ್ಬಿಟ್ಟು ಲಾಕರ್ಗೆ మేము వస్తాం. ನಾವು ఇక్కడ పక్కన చెప్పారు, ఇక్కడ వెళ్తే ಅಡಿದಂತ చెప్పారు. ಸ್ನೇಹಿತರೆ ನೋಡಿ, ಇಲ್ಲಿ ಏನು ನೋಡ್ತೀವಿ ನೋಡಿ, ಇಲ್ಲಿಂದ ಒಳಗಡೆ ತೋರಿಸ್ತೀನಿ ನೋಡಿದ್ರ ಯಾವ ಥರ ಇದೆ ಅಂದ್ಬಿಟ್ಟಿದೆ ಒಂದು ಚಿಹ್ನ ಇದು ನೋಡಿ ಹೆಂಗಿದೆ ಅಂದ್ಬಿಟ್ಟು. ವಾವ್, ಫ್ಯಾಂಟಾಸ್ಟಿಕ್ ಯಾರ್. ತುಂಬ ನಿಮಗೆ ಇನ್ಸೈಡ್ ತೋರಿಸ್ತೀನಿ ಮನೆ ಒಳಗಡೆ ಹೆಂಗಿದೆ ಅಂದ್ಬಿಟ್ಟು. ಸ್ನೇಹಿತರೆ, ಅದ್ಭುತವಾದ ವ್ಯೂ ತೋರಿಸ್ತೀನಿ ನೋಡಿ ನಿಮ್ಗೆ. ಇಲ್ಲಿ ನೋಡಿ, ಹಂಗೆ ನೋಡಿ, ಇಲ್ಲಿ ನೋಡಿ ನೋಡಿದ್ರಾ. ನೋಡಿದ್ರ ಎಷ್ಟು ಚೆನ್ನಾಗಿದೆ ವ್ಯೂ. ಇದು ಗುರು ಫ್ಯಾಂಟಾಸ್ಟಿಕ್ ವ್ಯೂ ಅಂತ ನೋಡಿದ್ರ. ನಿಮಗೆ ಇವಾಗ ಬ್ಯಾಕ್ ಕ್ಯಾಮ್ರಾ ಅಂತ ತೋರಿಸಿ ನೋಡಿ ಗುರು ಹೆಂಗಿದೆ ಅಂದ್ಬಿಟ್ಟು ವ್ಯೂ ಅನ್ಸುತ್ತೆ. ಸ್ನೇಹಿತರೆ, ನೀವೇನು ನೋಡ್ತಾರೆ ನೋಡಿ, ಇದು ಟಾಪ್ ವ್ಯೂ ನೋಡಿದ್ರ. ಸ್ನೇಹಿತರೆ, ನೀವೇನು ನೋಡ್ತಿದ್ರು ಚಾರ್ಮಿನಾರ್ ಬಗ್ಗೆ ಎಲ್ರಿಗೂ ಒಂದು ವಿಷಯ ಗೊತ್ತಿಲ್ಲ. ಸೊ ನಮ್ಮ ಇಂಡಿಯಾ ಬಂದ್ಬಿಟ್ಟು 1947 August 15ಗೆ ನಮಗೆಲ್ಲರಿಗೂ ಸ್ವಾತಂತ್ರ್ಯ ಬರುತ್ತೆ ನಮ್ಮ ಇಂಡಿಯಾಗೆ. ಸೊ ಈ ಒಂದು ಹೈದ್ರಾಬಾದ್ ಆದರೆ ಆವಾಗ ಸ್ವಾತಂತ್ರ್ಯ ಬರೋಲ್ಲ, ನಿಮ್ಗೆಲ್ಲರಿಗೂ ಗೊತ್ತಾ. ಸೊ ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವತಂತ್ರ ಬಂದಿದ್ದ ಒಂದು ರಾಜ್ಯ ಅಂದರೆ ಸೊ ಇದೊಂದು ಹೈದ್ರಾಬಾದ್ ಆಗ್ಬೋದು. ಸೊ ಈ ಹೈದ್ರಾಬಾದ್ ಬಂದ್ಬಿಟ್ಟು ಹೈದ್ರಾಬಾದ್ ನಿಜಾಮರಾದ್ರೆ ಇದನ್ನು ಪಾಲನೆ ಮಾಡ್ತಾಯಿದ್ರು. ಆವಾಗ ಬಟ್ ನಮಗೆ ಸ್ವತಂತ್ರ ಬಂದ ಟೈಮಲ್ಲಿ ಬಂದ್ಬಿಟ್ಟು ನಮ್ಮ ಇಂಡಿಯಾಗೆ ಸೊ 565 ರಾಜ್ಯಗಳಿತ್ತು. ಅವಾಗ ಈ ಥರ ಸ್ಟೇಟ್ ಅದು ಇದೆಲ್ಲ ಇರಲಿಲ್ಲ. ಸೊ ಅವಾಗ ಬಂದ್ಬಿಟ್ಟು 565 ರಾಜ್ಯಗಳಾದ್ರೆ ಇತ್ತು ನಮ್ಮ ಇಂಡಿಯಾದಲ್ಲಿ. ಸೊ ಅವಾಗ ಪ್ರತಿಯೊಬ್ಬರು ನಮ್ಮ ಇಂಡಿಯಾದಲ್ಲಿ ವಿಲೀನ ಆಗಕ್ಕೆ ಕೇಳ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿರೋ ಬಂದ್ಬಿಟ್ಟು 3 ರಾಜ್ಯಗಳು ಮಾತ್ರ ನಮ್ಮ ಇಂಡಿಯಾದಲ್ಲಿ ವಿಲೀನ ಆಗಲ್ಲ. ಅದು ಬಂದ್ಬಿಟ್ಟು ಫಸ್ಟ್ ಒಂದು ಬಂದ್ಬಿಟ್ಟು ಜಮ್ಮು ಕಾಶ್ಮೀರ, ಜುನಾಗಢ್, ಹೈದ್ರಾಬಾದ್. ಇನ್ನಿಲ್ಲ ಆಗಲ್ಲ. ಯಾಕಂದರೆ ನಾವು ಆಗಲ್ಲ, ನಾವು ಬರಲ್ಲ ಅಂದ್ಬಿಟ್ಟು ಅವ್ರು ತುಂಬ ಕೊಚ್ಕೊತಾರೆ. ಹೆಂಗೆ ಅಂತ, ನನ್ನದೇ ಒಂದು ದೇಶ, ನಾನು ಸ್ವತಂತ್ರ ನಾನೇ ಇರ್ತೀನಿ. ಸೊ ನಾನು ಭಾರತದಲ್ಲಿ ವಿಲೀನ ಮಾಡಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅವಾಗ ಬಂದ್ಬಿಟ್ಟು ಹೈದ್ರಾಬಾದ್ ನಿಜಾಮರು, ಸೊ ಜಮ್ಮು ಕಾಶ್ಮೀರ, ಜುನಾಗಢ್ ಈ 3. ಸೊ ಆವಾಗಿನ ಕಾಲದಲ್ಲಿ ಬಂದ್ಬಿಟ್ಟು ಒಬ್ಬರು ಇರ್ತಾರಲ್ಲ ಯಾರಾಗಲಿ, ಸೊ ಅವರೇ ನಮ್ಮ ಭಾರತದ ಸರ್ದಾರ್ ವಲ್ಲಭಾಯ್ ಪಟೇಲ್. ಗೊತ್ತಲ್ಲ ನಿಮ್ಗೆಲ್ರಿಗೂ, ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಅವರು ಬಂದುಬಿಟ್ಟು ತುಂಬ ಓಡಾಡಿದ್ದಾರೆ ಅದಕ್ಕೆ. ಸೊ ಈ ನಮ್ಮ ಇಂಡಿಯಾ ಒಂದು ಸತಿ ನಮ್ಮ ಇಂಡಿಯಾ ಮ್ಯಾಪ್ ನೋಡಿ ಇವ್ರು ಹೆಂಗಿದೆ ಅಂದ್ಬಿಟ್ಟು. ಇಂಡಿಯಾ ಮ್ಯಾಪಲ್ಲಿ ಸೊ ಸೆಂಟ್ರಲ್ಲಿ ಒಂದು ಹಾರ್ಟ್ ಥರ ಪಾಯಿಂಟಲ್ಲಿ ಬಂದುಬಿಟ್ಟು ಈ ಒಂದು ಹೈದ್ರಾಬಾದ್ ರಾಜ್ಯ
ನಮಗೆ ಒಂದು ಬಟ್ ವಿಲನ್ ಆಗಿರುತ್ತೆ ಅಂದ್ಬಿಟ್ಟು ಅವ್ರು ಅವಾಗೇ ಯೋಚಿಸ್ತಾರೆ ಗೊತ್ತಾ, ಅವ್ರು ಅವಾಗ ಯೋಚನೆ ಮಾಡಿಬಿಟ್ಟು ಎಲ್ಲ ಒಂದು ಥಿಂಕ್ ಮಾಡಿಬಿಟ್ಟು ಸೊ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ರ ಬಗ್ಗೆ ಸೊ ಅವ್ರು ಮೊದಲೇ ಇದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ತಾರೆ. ಥಿಂಕ್ ಮಾಡಿಬಿಟ್ಟು ಇಂಡಿಯಾಗೆ ಇದೊಂದು ಸೆಂಟ್ರಲ್ ಇದೊಂದು ವಿಲನ್ ಆಗುತ್ತೆ ಅಂದರೆ ಇದೊಂದು ಶತ್ರು ರಾಷ್ಟ್ರ ಆಗುತ್ತೆ ಅಂದ್ಬಿಟ್ಟು ಅವಾಗೇ ಅವ್ರು ಯೋಚನೆ ಮಾಡಿಬಿಟ್ಟು ಇದನ್ನು ಭಾರತದಲ್ಲಿ ಅವರು ಒಂದು ವಿಲನ್ ಮಾಡೋಕ್ಕೆ ಅವಾಗೇ ಅವರೆಲ್ಲ ಒಂದು ಪ್ರಯತ್ನ ಮಾಡ್ತಾರೆ ಅವರು. ಸೊ ಇವತ್ತು ಬಂದ್ಬಿಟ್ಟು ನಾವೇನು ನೋಡ್ತಾ ಇದ್ದೀವಿ, ಹೈದ್ರಾಬಾದ್ ಸಂಸ್ಥಾನ, ಈ ಒಂದು ಚಾರ್ಮಿನಾರ್ ಇದೆಲ್ಲ ಬಂದ್ಬಿಟ್ಟು ಆ್ಯಕ್ಚುಲಿ ಈ ಒಂದು ತೆಲಂಗಾಣ ಬಂದ್ಬಿಟ್ಟು 2014 ಇದೊಂದು ಪ್ರತ್ಯಕ್ಷ ರಾಜ್ಯವಾಗಿ ಇದೊಂದು ವಿಲೀನಗೊಂಡಿದೆ. ಸೊ ಮೊದಲು ಬಂದ್ಬಿಟ್ಟು ಆಂಧ್ರ ತೆಲಂಗಾಣ ಎಲ್ಲ ಒಂದೇ ಇತ್ತು. ಅವಾಗ ನೀವೇನು ನೋಡ್ತಿದ್ದು ಬಂದ್ಬಿಟ್ಟು ಬಟ್ ಹೈದ್ರಾಬಾದು ಇವಾಗೆಲ್ಲ 1947 ಅವಾಗ ಸಮೇತ ಇದೊಂದು ಪ್ರತ್ಯಕ್ಷ ರಾಷ್ಟ್ರವಾಗಿತ್ತು. ಸೊ ನಮ್ಮ ಇಂಡಿಯಾಗೆ 1947 ನಮ್ಮ ಇಂಡಿಯಾಗೆಲ್ಲ ಸ್ವತಂತ್ರ ಬರುತ್ತೆ, ಬಟ್ ಈ ಒಂದು ಹೈದ್ರಾಬಾದ್ಗೆ ಸ್ವತಂತ್ರ ಬರೋಲ್ಲ. ಸೊ ಅವಾಗ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಂದು ಸೊ ಇದ್ರ ಬಗ್ಗೆ ತುಂಬಾ ನಮ್ಮ ಇಂಡಿಯನ್ ಆರ್ಮಿ ಆಗಲಿ ನಮ್ಮ ಗೌರ್ಮೆಂಟ್ ಆಗಲಿ ಅವಾಗ ಅವ್ರು ತೊಗೊಂಬಂದಿದ್ದಕ್ಕೆ ಕೆಲವೊಂದು ಫೈಟ್ ಮಾಡಿಬಿಟ್ಟು ಸೊ ಅವಾಗ ಈ ಒಂದು ಹೈದ್ರಾಬಾದ್ನ ನಮ್ಮ ಇಂಡಿಯಾದಲ್ಲಿ ಸೊ ವಿಲೀನ ಮಾಡೋಕ್ಕೆ ಅವ್ರು ತುಂಬ ಪ್ರಯತ್ನ ಪಡ್ತಾರೆ. ಅವರ ಒಂದು ಕೃಷಿ, ಅವರ ಒಂದು ಶ್ರಮ, ಸೊ ಇವತ್ತಿಗೆ ನಾವೆಲ್ಲ ಏನು ಇವತ್ತು ನಮ್ಮ ಒಂದು ಈ ಸುಂದರ ಅದ್ಭುತವಾದ ಭಾರತವನ್ನು ನೋಡ್ತಾ ಇದ್ದೀವಿ. ಸೊ ಇದು ಆ್ಯಕ್ಚುಲಿ ಇದು ಯಾರಿಗೂ ಗೊತ್ತಿಲ್ಲ ತುಂಬ ಜನಕ್ಕೆ, ಬಟ್ ಏನೇನೋ ವೀಡಿಯೋ ನೋಡ್ತಾರೆ, ಸೊ ಎಲ್ಲ ಇದು ಮಾಡ್ತಾರೆ. ಈ ಥರ ವೀಡಿಯೋ ಯಾರು ಬಟ್ ನೋಡಲ್ಲ, ಸಪೋರ್ಟ್ ಮಾಡಲ್ಲ. ನಿಜವಲ್ಲ ಏನು ಗೊತ್ತಾ, ಬಟ್ ಇವತ್ತು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಲ್ಲ ಅಂದರೆ ಈ ಹೈದ್ರಾಬಾದ್ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಇದು ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲಿ ಒಂದು ಪ್ರತ್ಯಕ್ಷವಾದ ರಾಷ್ಟ್ರವಾಗಿತ್ತು. ಅಂದರೆ ಇದೇ ಒಂದು ದೇಶ ಆಗ್ತಾಯಿತ್ತು ನೀವೇನು ನೋಡ್ತಾ ಅಂದ್ಬಿಟ್ಟು. ಇದು ಬಂದುಬಿಟ್ಟು ಪಾಕಿಸ್ತಾನ, ಇದು ಇವಾಗ ಹೆಂಗಿದೆಯಲ್ಲ ನಮಗೆ ಬಾಂಗ್ಲಾದೇಶ ಎಲ್ಲ, ಸೊ ಇಂಡಿಯಾದಲ್ಲಿ ಸೆಂಟ್ರಲ್ ಇದು ಸಹ ಒಂದು ಆಗ್ತಾಯಿತ್ತು ಗೊತ್ತಾ. ಸೊ ಇದನ್ನು ಮೊದಲೇ ಊಹಿಸಿದಂತಹ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದಕ್ಕೆ ತುಂಬ ಅವರ ಒಂದು ಪರಿಶ್ರಮ ತೊಗೊಂಡ್ಬಿಟ್ಟು ಸೊ ಇದ್ರ ಬಗ್ಗೆ ಇಷ್ಟು ಹೇಳ್ತಾ ಹೋಗ್ಬೇಕಂದ್ರೆ ನಿಜವಾಗ್ಲೂ 1 ಅವರ್ 2 ಅವರ್ ಆಗುತ್ತೆ ಗುರು. ಯಾಕಂದರೆ ಒಂದು ದಿನ ಫುಲ್ ಆಗುತ್ತೆ ಇದ್ರ ಬಗ್ಗೆ ಹೇಳ್ತಾ ಹೋದರೆ, ಅಷ್ಟೊಂದು ಇಷ್ಟ ಇದೆ ಇದ್ರ ಬಗ್ಗೆ. ಸೊ ಇದು ನಾವು ಇಷ್ಟು ತುಂಬ ಹೇಳೋಕ್ಕಾಗಲ್ಲ. ಸೊ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ನೀವು ಇವಾಗ ಏನು ನೋಡ್ತಾ ಇರ್ಬೋದು, ಈ ಹೈದ್ರಾಬಾದು ಈ ಥರ ಇದೆ, ಬಟ್ ನಮ್ಮ ಇಂಡಿಯಾದಲ್ಲಿ ಇದೊಂದು ಭಾಗ ಆಗಿದೆ ಅಂದರೆ ಸೊ ಅದಕ್ಕೆ ಮೇಯ್ನ್ ಕಾರಣ ಬಂದ್ಬಿಟ್ಟು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇದನ್ನು ಬಟ್ ಎಲ್ಲ ಹೇಳ್ತಾರೆ ಆವಾಗಿನ ಕಾಲದಲ್ಲಿ ಎಲ್ಲ ಒಂದು ಪ್ಲೇಗ್ ವ್ಯಾಧಿ ಅಂತಾರೆ. ಆ್ಯಕ್ಚುಲಿ ಪ್ಲೇಗ್ ವ್ಯಾಧಿ ಜಾಸ್ತಿ ಬಂದುಬಿಟ್ಟು ತುಂಬ ಆಗಿ ಎಲ್ಲ ಸತ್ತೋಗ್ತಾ ಇರ್ತಾರೆ ಜನ ಎಲ್ಲ ತುಂಬ. ಅವರ ಒಂದು ಚಿರು ಜ್ಞಾಪಕ ಅದಕ್ಕೆ ಇದಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಅದೆಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ಓಕೆ, ಆ್ಯಕ್ಚುಲಿ ಬಂದ್ಬಿಟ್ಟು ಈ ಒಂದು ಇದೇನು ಮಾಡ್ತಾ ಇದ್ದೀವಿ, ಇದರ ಒಂದು ಜ್ಞಾಪಕಾರ್ಥವಾಗಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ನ ನಾವು ನೆನೆಸ್ಕೊತ. ಸೊ ಓಕೆ ಬನ್ನಿ ನೋಡೋಣ. ಇದೇನು ಗೊತ್ತಾ, ಹೈದ್ರಾಬಾದ್ಗೆ ಮೇಯ್ನ್ ನಾವು ಹೈದ್ರಾಬಾದ್ ಅಂದರೆ ಇವಾಗ ಒಂದು ಲ್ಯಾಂಡ್ಮಾರ್ಕ್ ಅಂದರೆ ಚಾರ್ಮಿನಾರ್. ಹೈದ್ರಾಬಾದ್ ಅಂದರೆ ಇವತ್ತು ಯಾರೂ ಗೊತ್ತಾಗಲ್ಲ. ಸೊ ಚಾರ್ಮಿನಾರ್ ಸಿಂಬಲ್ ಅಂದರೆ ಪ್ರತಿಯೊಬ್ಬನು ಹೈದ್ರಾಬಾದ್ ಅಂತ ಹೇಳ್ತಾರೆ. ಸೊ ಅದೇ ಒಂದು ಸಿಂಬಲ್ ಇದು ಏನಿದೆ ಲ್ಯಾಂಡ್ಮಾರ್ಕ್, ಇದು ಬಂದ್ಬಿಟ್ಟು ಹೈದ್ರಾಬಾದ್ಗೆ ಒಂದು ಲ್ಯಾಂಡ್ಮಾರ್ಕ್ ಇದೆ. ನನಗೆ ತುಂಬ ದಿನದ ಒಂದು ಕನಸು ಹೆಂಗೆ ಗೊತ್ತಾ ನನಗೆ ಇಷ್ಟ, ನನಗೆ ತುಂಬ ದಿನದಿಂದ ಡ್ರೀಮ್ ಇತ್ತು. ಸೊ ಚಾರ್ಮಿನಾರ್ಗೆ ಹೋಗಬೇಕು, ನೋಡಬೇಕು ತುಂಬ ದಿನದನೇ ಒಂದು ಡ್ರೀಮು. ಅದು ಬಂದ್ಬಿಟ್ಟು ಅದು ಕನಸು ನನಸಾಗಿ ಉಳಿತದೆ ಅಂದ್ಕೊಂಡಿದ್ದೆ. ಬಟ್ ದೇವರ ಆಶೀರ್ವಾದ ಚೆನ್ನಾಗಿದೆ, ಯಾವಾಗ ಗೊತ್ತಿಲ್ಲ. ಸೊ ನಾ ಅಂದ್ಕೊಂಡಿದ್ದೆಲ್ಲ ನಡೀತಿದೆ. ಸೊ ನಾವು ಏನು ಅಂದ್ಕೊತೀನೋ ಅದೆಲ್ಲ ಫುಲ್ ಬಟ್ ಏನು ಹೇಳ್ತಾರಲ್ಲ, ನಾವು ಏನು ಇಷ್ಟಪಡ್ತೀವೋ ಅದನ್ನು ಮಾಡ್ತಾ ಇರಬೇಕು, ನಾವು ಅಂದ್ಕೊಂಡಿದ್ದೆಲ್ಲ ಹಂಗೆ ನಡೀತದೆ ಅಂದ್ಬಿಟ್ಟು. ಸೊ ಅದೇ ಥರ ನಡೀತಿದೆ, ಅದೇ ಥರ ಮೂವ್ ಆಗ್ತಾಯಿದೆ. ಸೊ ನಾವು ಇವಾಗ ಜಾಸ್ತಿ ಮಾತಾಡ್ತಾ ಇದ್ದೀವಿ. ಮೇಲೆ ಹೋಗ್ಬಿಟ್ಟು ನಾವು ಒಂದ್ಸತಿ ನಿಮಗೆ ಇದು ಹೆಂಗಿದೆ ಅಂದ್ಬಿಟ್ಟು ಮೇಲೆಯಿಂದ ವ್ಯೂಸ್ ತೋರಿಸ್ತೀನಿ, ಒಂದ್ಸತಿ ನೋಡೋಣ ಮನೆಗಿದೆ ಅಂದ್ಬಿಟ್ಟು. ಸೊ ಇವತ್ತು ಫುಲ್ಲು ಚಾರ್ಮಿನಾರು. ಸೊ ಇಲ್ಲಿ ಇಲ್ಲಿ ನಿಮಗೆ ಒಂದು ಮೆಕ್ಕಾ ಮಸೀದಿ ಇದೆ. ಸೊ ಅದು ಪವಿತ್ರವಾದ ಒಂದು ದೇವಾಲಯ. ಸೊ ಮುಸ್ಲಿಮರಿಗೆ ತುಂಬ ಪವಿತ್ರ. ನಾವು ಅದಕ್ಕೆ ಹೋಗೋಣ, ನಾವು ಯಾವ ರೀತಿ ಹೋಗ್ಬಿಟ್ಟು ಒಳಗಡೆ ನೋಡೋಣ ಏನಿದೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಮೆಕ್ಕಾ ಮಸೀದಿ ಮತ್ತು ಇಲ್ಲಿ ಬಂದ್ಬಿಟ್ಟು ನಿಜಾಮರ ಅವರ ಒಂದು ಪ್ಯಾಲೇಸ್ ಇದೆ ಇಲ್ಲಿ. ಸೊ ನಿಮ್ಗೆ ಅದು ತೋರಿಸ್ತೀನಿ. ಈ ಹೈದ್ರಾಬಾದನ್ನು ಯಾವ ಥರ ಆಳ್ತಾ ಇದ್ರು ನಿಜಾಮರು, ಆ ಒಂದು ಪ್ಯಾಲೇಸ್ ಹೆಂಗಿದೆ ಅದು ತೋರಿಸ್ತೀನಿ. ಸೊ ಇವಾಗ ಬಂದ್ಬಿಟ್ಟು ನಾವು ಸೀದಾ ಮೇಲೆ ಹೋಗ್ಬಿಟ್ಟು, ಸೊ ಟಿಕೆಟ್ ಬಂದ್ಬಿಟ್ಟು ಇದಕ್ಕೆ 25 ರೂಪೀಸ್ ಟಿಕೆಟು. ಈ ಥರ ಒಂದು ಟಿಕೆಟ್ ಕೊಡ್ತಾರೆ, ಜಸ್ಟ್ 25 ರೂಪೀಸ್ ಎಂಟ್ರಿ ಟಿಕೆಟ್. ಓಕೆ, ನೋಡಿದ್ರೆ ನಿಜವಲ್ಲ ಇದು ಒಂದು ಅದ್ಭುತವಾಗಿದೆ ಗುರು. ಈ ಒಂದು ಕಲೆ ಶಿಲೆ ನೋಡಿ, ಈಗ ನಿಜವಲ್ಲ ನಾನು ಒಂದು ಚಾರ್ಮಿನಾರ್ ಅಂದರೆ ಚಿಕ್ಕದಾಗಿರುತ್ತೆ, ಸಿಂಪಲಾಗಿರುತ್ತೆ ಅಂದ್ಕೊಂಡಿದ್ದೆ. ಬಹು ದೊಡ್ಡ ಮಹಡಿ ಥರ ಇದೆ ಗುರು. ನೋಡಿ ಹೆಂಗಿದೆ ಅಂದ್ಬಿಟ್ಟು. ವಾವ್, ಒಂದು ಸತಿ ನಿಮ್ಗೆ ಲೈವಲ್ಲಿ ತೋರಿಸ್ತೀನಿ ನೋಡಿ. ಏನು ಗೊತ್ತಾ, ಚಾರ್ ಸಿಂಬಲ್ ಗುರು ಇದು ನೋಡಿ. ಈ ಕಡೆ ಅದಕ್ಕೆ ಚಾರ್ ಮಿನಾರ್ ಅಂತ ಕರೀತಾರೆ ಅನ್ಸುತ್ತೆ ಮೋಸ್ಟ್ಲಿ. ನೋಡಿ ಹೆಂಗೆ ಗೊತ್ತಾ, ಲೆಫ್ಟು ರೈಟು ಫ್ರಂಟು ಬ್ಯಾಕು ನೋಡಿ, ಪ್ರತಿಯೊಂದು ಕಡೆಯೂ ಚಾರ್ಮಿನಾರ್ ಹೆಂಗಿದೆ ಅಂದ್ಬಿಟ್ಟು. ಸೊ ಬನ್ನಿ ಮೇಲೆ ಹೋಗೋಣ. ಸರಿ ಆಯ್ತು, ಮೇಲೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ಮನೆ ಗುರು ನಿಮಗೆ. ಸ್ನೇಹಿತರೆ ಒಂದು ಮೇಲೆಯಿಂದ ಚಾರ್ಮಿನಾರ್ ನೋಡಿ, ನಿಮ್ಗೆ ಒಂದು ಸಿಟಿ ತೋರಿಸ್ತೀನಿ ವ್ಯೂ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಇಲ್ಲಿಂದ ಸಿಟಿ ನೋಡಿ, ತುಂಬ ಅದ್ಭುತವಾಗಿ ಕಾಣಿಸ್ತಿದೆ. ಇಲ್ಲಿ ನಿಂತು ನೋಡ್ತಾ ಇದ್ದೀರಾ. ಮುಂದೆ ಹೋದರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಅದು ಇಲ್ಲೊಂದು ಅದ ಹೈದ್ರಾಬಾದ್ ವ್ಯೂ ಆದರೆ ಹೆಂಗೆ ಅಂದ್ಬಿಟ್ಟು ಒಳಗಡೆ ಕ್ರಿಂದಿಕ್ಕಿ ದಾರಿ ಅಂದರೆ ಕೆಳಗಡೆಗೆ ಹೋಗುವಂಥ ಒಂದು ರೂಟು. ನಿಮಗೆ ಒಂದು ಶಾಪಿಂಗ್ ತೋರಿಸ್ತೀನಿ ನೋಡಿ. ಇಲ್ಲಿಂದ ನೋಡಿದ್ರ ಎಲ್ಲ ಫುಲ್ ಶಾಪಿಂಗು.
ಸ್ನೇಹಿತರೆ ಇದೆ ನೋಡಿ, ಇದೆಲ್ಲ ಫುಲ್ ಪರ್ಷಿಯನ್ ಸ್ಟ್ರಕ್ಚರ್ ನೋಡಿ. ಇಲ್ಲಿಂದ ಏನು ನೋಡ್ತಾರೆ ನೀವೆಲ್ಲ, ವಾವ್, ಅದು ಎಷ್ಟೊಂದು ಅದ್ಭುತವಾಗಿದೆ ಅವರು ಚಾರ್ಮಿನಾರ್ ಸ್ಟ್ರಕ್ಚರ್ ನೋಡಿ. ಇಲ್ಲಿಂದ ನೋಡಿ, ಇಲ್ಲಿ ಏನು ನೋಡ್ತಾರೆ ನೋಡಿ, ಇಲ್ಲಿಂದ ನೋಡಿದ್ರೆ ನೋಡಿ ಈ ಥರ ತುಂಬ. ಸ್ನೇಹಿತರೆ ಇಲ್ಲಿಂದ ಲೆಫ್ಟ್ ಸೈಡ್ ನೋಡ್ಕೊಂಡು ನೋಡಿ, ಎಲ್ಲ ಫುಲ್ ಶಾಪಿಂಗ್ ಏರಿಯಾ ಯಾವ ಥರ ಇದೆ ನೋಡಿ ಏರಿಯಾ ಅಂದ್ಬಿಟ್ಟು. ಇದು ಇಲ್ಲಿ ಬಂದ್ಬಿಟ್ಟು ಮೆಕ್ಕಾ ಮಸೀದ್ ಅಂತಿದೆ. ಸೊ ನಾವು ಅದನ್ನ ನೋಡ್ಬಿಟ್ಟು ವಿಸಿಟ್ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಅಹ್ಮದಿನ, ಇದು ಬಂದ್ಬಿಟ್ಟು ಅಹ್ಮದಿನ ಹೋಟೆಲ್, ಸದಾಮ್ ಹೋಟೆಲ್. ಇಲ್ಲೊಂದು ಫೇಮಸ್ ಟೀ ಇದೆ, ಇರಾನ್ ಟೀ ಅಂದ್ಬಿಟ್ಟು. ನಾನು ನಿಮಗೆ ಹೋಗೋ ಟೇಸ್ಟ್ ಮಾಡ್ತೀನಿ ನೋಡಿ ಯಾವ ಥರ ಅಂದ್ಬಿಟ್ಟು. ಶಾಪಿಂಗ್ ಇಲ್ಲಿಂದ ಏರಿಯಾ, ವಾವ್, ಈ ಏರಿಯಾ ಫುಲ್ ಶಾಪಿಂಗ್. ಇಲ್ಲಿ ಶಾಪಿಂಗ್ ತುಂಬ ಫೇಮಸ್ ಬರೋ ಇಲ್ಲಿ. ಒಂದ್ಸತಿ ಹೋಗ್ಬಿಟ್ಟು ಟ್ರೈ ಮಾಡೋಣ ಶಾಪಿಂಗ್ ಹೋಗ್ಬಿಟ್ಟು. ಹಾಯ್, ಇಲ್ಲಿಂದ ವ್ಯೂ ನೋಡ್ಕೊಂಡು ನೋಡಿ, ಎಲ್ಲ ಶಾಪಿಂಗ್ ಏರಿಯಾ. ಇಲ್ಲಿ ನೋಡಿ ಹಿಂಗಿದೆ ಅಂದ್ಬಿಟ್ಟು ಹೈದ್ರಾಬಾದು ಫುಲ್ಲು. ಇಲ್ಲಿಂದ ಎಲ್ಲ ಮಸೀದಿಗಳು. ಸೊ ಇದು ಬಂದು ಮೆಕ್ಕಾ ಮಸೀದಿ. ಇಲ್ಲಿಂದ ನೀವೇನು ನೋಡ್ತೀವಿ ನೋಡಿ, ಇಲ್ಲೆಲ್ಲ ಬಂದ್ಬಿಟ್ಟು ತುಂಬ ಮಸೀದಿಗಳು. ಸ್ನೇಹಿತರು ನೋಡಿದ್ರೆ ಚಾರ್ಮಿನಾರ್ ಹೆಂಗಿದೆ ಅಂದ್ಬಿಟ್ಟು ಇನ್ನೊಂದು ಸರ್ತಿ ಕ್ಲೀನಾಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡಿ. ಚಾರ್ಮಿನಾರು ಇದರ ಸ್ಟ್ರಕ್ಚರ್ ಒಳಗಡೆ ನೋಡಿ. ಸ್ನೇಹಿತರೆ ಶಾಪಿಂಗ್ ನೋಡ್ಕೊಂಡು ತುಂಬ ಸೊ ಹೇಳ್ತಾನೆ ಹಚ್ಚಿದ್ಬಿಟ್ಟು ವಾಚಸ್ ಆಗಲಿ ಪ್ರತಿಯೊಂದು ಎಲ್ಲ ಕಮ್ಮಿ ರೇಟು. ಸೊ 100 ರೂಪಾಯಿ ಅಂತ ಹೇಳ್ತಾರಲ್ಲ ನೋಡಿ. ಶಾಪಿಂಗ್ ಅಂತೂ ತುಂಬ ಫೇಮಸ್ ಏರಿಯಾ. ಹೊರಗಡೆ ಹೋಗೋಕ್ಕೂ ಜಾಗ ಇಲ್ಲ ಕೊಡು, ಇಲ್ಲ ಗಾಡಿ ಪಾರ್ಕಿಂಗು. ಏನು ಜನ ಕೊಡು, ಬಟ್ ಇಷ್ಟೊಂದು ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು. ಆ್ಯಕ್ಚುಲಿ ಇಲ್ಲಿ ಫೋನ್ ಇಟ್ಕೊಂಡು ಮಾತಾಡೋಕ್ಕೂ ತುಂಬ ಡೇಂಜರ್, ಅಷ್ಟೊಂದು ಇದಾಗಿದೆ. ಸಮೋಸ ಕಿತ್ನಾ 20 रुपीज़ कितना आएगा? 20 का कितना आएगा? ओके ನೋಡಿ 20 ರೂಪೀಸ್ ಬಂದ್ಬಿಟ್ಟು 4 ಓಕೆ ಥ್ಯಾಂಕ್ ಯು. ಇದು ಬಂದ್ಬಿಟ್ಟು 4 ಬರುತ್ತಂತೆ 20 ರೂಪೀಸ್. ಸ್ವಲ್ಪ ಸೈಡ್ ಬಿಡ್ರಪ್ಪ, ಮುಂದೆ ಹೋಗೋಣ. ಇದೇ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ತುಂಬ ಫೇಮಸ್, ಬಲೆ ತುಂಬ ಫೇಮಸ್ ಇಲ್ಲಿ. ಸ್ನೇಹಿತರೆ ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಬಿರಿಯಾನಿ ತುಂಬ ಫೇಮಸ್. ಇಲ್ಲಿ ಹೈದ್ರಾಬಾದ್ ಬಂದಮೇಲೆ ಬಿರಿಯಾನಿ ತಿನ್ನಲೇಬೇಕು, ಟೇಸ್ಟ್ ಮಾಡಲೇಬೇಕು. ಹೈದ್ರಾಬಾದ್ ಬಿರಿಯಾನಿಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಇವತ್ತು ಸಾಟರ್ಡೆ. ಸೊ ಇವತ್ತು ನಾವು ನಾವು ಟೇಸ್ಟ್ ಇವತ್ತು ನಾವು ಬಿರಿಯಾನಿ ಟ್ರೈ ಮಾಡೋಕ್ಕಾಗಲ್ಲ, ನಾಳೆ ನಾವು ಬಿರಿಯಾನಿ ಟ್ರೈ ಮಾಡ್ತೀವಿ. ಸೊ ನಾವು ಸಂಡೇ ಫುಲ್ ಬಿರಿಯಾನಿ, ತುಂಬ ದಿನ ಆಯ್ತಲ್ಲ ಬಿರಿಯಾನಿ ತಿಂದು. ಸೊ ನಾಳೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಅಂದ್ಬಿಟ್ಟು. ಹೈದ್ರಾಬಾದಲ್ಲಿ ನೋಡ್ಬೇಕು ಬಂದ್ಬಿಟ್ಟು ಚಾರ್ಮಿನಾರ್ ಫಸ್ಟ್ ನೋಡಿ. ಹೈದ್ರಾಬಾದ್ ಬಂದರೆ ನಾವು ಕೊಡ್ತಾ ಬಂದ್ಬಿಟ್ಟು ಚಾರ್ಮಿನಾರ್ ಪಕ್ಕದಲ್ಲಿ ಶಾಪಿಂಗ್ ಎಲ್ಲ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು ನೋಡಿ ಯಾವ ಥರ ನೋಡಿ. ತುಂಬ ಜನ ಗುರು, ಏನು ಶಾಪಿಂಗ್ ಇದು, ವಾ ನೈಟ್ ಇನ್ನೂ ಲೈಟಿಂಗ್ ತುಂಬ ಇರ್ತದೆ ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಸ್ನೇಹಿತರೆ ಮಳೆ ಬೀಳ್ತಿದೆ, ತುಂಬ ಮಳೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನೋಡಿ ಆ್ಯಕ್ಚುಲಿ ಬಂದು ಚಾರ್ಮಿನಾರ್ ಪಕ್ಕದಲ್ಲಿ ಬಂದ್ಬಿಟ್ಟು ಮೆಕ್ಕಾ ಮಸೀದಿ ಇರುತ್ತೆ. ಸೊ ಮೆಕ್ಕಾ ಮಸೀದಿ ಬಂದ್ಬಿಟ್ಟು ವಿಸಿಟ್ ಮಾಡಿ, ತುಂಬ ಪವಿತ್ರವಾದ ಒಂದು ದೇವಾಲಯ ಥರ. ಸೊ ಮುಸ್ಲಿಮರಿಗೆ, ನಮ್ಗೆ ಹಿಂದೂವರೆಗೆ ಹಿಂಗೆ ನಮ್ಮ ಒಂದು ಪವಿತ್ರ ದೇವಾಲಯನೋ, ಸೊ ಇದು ಬಂದ್ಬಿಟ್ಟು ಮುಸ್ಲಿಮರಿಗೆ ಅಷ್ಟೊಂದು ನಮ್ಮ ಸೋದರರಿಗೆ. ಸೊ ಮುಸ್ಲಿಮ್ ನೋಡಿ ತುಂಬ ಪವಿತ್ರವಾದ ಒಂದು ದೇವಾಲಯ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಬಂದ್ಬಿಟ್ಟು ಚಾರ್ಮಿನಾರ್ ಇದೆಲ್ಲ, ಚಾರ್ಮಿನಾರ್ ಮುಂದೆನೇ ಸೊ ಮೆಕ್ಕಾ ಮಸೀದಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಅದ್ಭುತವಾಗಿದೆ ಬಟ್ ಮೆಕ್ಕಾ ಮಸೀದಿ. ಸೊ ನಾವು ಒಳಗಡೆ ಹೋಗ್ಬಿಟ್ಟು ನೋಡೋಣ, ಬನ್ನಿ ವಿಸಿಟ್ ಮಾಡೋಣ. ಸೊ ಇದಾಗ ಬಂದ್ಬಿಟ್ಟು ಇದೊಂದು ದೇವಾಲಯ ಥರ ಈ ಒಂದು ಪ್ಲೇಸು. ನಾನು ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗ್ಬಿಟ್ಟು ಹೆಂಗಿದೆ ಅಂದ್ಬಿಟ್ಟು. ಒಳಗಡೆ ಚಾರ್ಮಿನಾರಿಂದ ಮುಂದೆ ಹೋಗ್ತೀವಲ್ಲ ಅದೇ ಒಂದು ರೂಟಲ್ಲಿ. ಸೊ ನೀವು ಬ್ಯಾಗ್ ಆ್ಯಕ್ಚುಲಿ ಬಂದ್ಬಿಟ್ಟು ಬ್ಯಾಗು ಎಲ್ಲ ಒಳಗಡೆ ಎಂಟ್ರಿ ಇಲ್ಲ ನೋಡಿ. ಬ್ಯಾಗಲ್ಲಿ ಲಗೇಜ್ ಕೌಂಟ್ರ್ ಕೌಂಟ್ರಲ್ಲಿ ಇಟ್ಬಿಟ್ಟು ನಾವು ಒಳಗಡೆ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಸ್ಲಿಪ್ಪರು ಈ ಥರ ಏನಾರ ಇಲ್ಲ ನೋಡಿ. ಹಿಂಗೆಲ್ಲ ಆಗಿದ್ದಾರೆ, ಪ್ಲೀಸ್ ರಿಮೂವ್ ಯುವರ್ ಶೂ ಅಂದ್ಬಿಟ್ಟು ನೋಡಿ. ಶೂ ಎಲ್ಲ ಇಲ್ಲ ಆಗ್ಬಿಟ್ಟು, ಶೂ ಚಪ್ಪಲಿ ಏನೋ ಇಲ್ಲ, ಎಲ್ಲ ಇಲ್ಲ ಆಗ್ಬಿಟ್ಟು. ಸೊ ದೇವಾಲಯ ಅಂದರೆ ಗೊತ್ತಲ್ಲ ಎಷ್ಟು ಪವಿತ್ರವಾದ ಅಂದ್ಬಿಟ್ಟು, ಅದಕ್ಕೆ ಸ್ಲಿಪ್ಪರೆಲ್ಲ ಇಲ್ಲ ಆಗ್ಬಿಟ್ಟು ಒಳಗಡೆ ಬನ್ನಿ. ನಾವು ಹೋಗ್ಬಿಟ್ಟು ಒಂದು ವಿಸಿಟ್ ಮಾಡ್ಕೊಂಡು ಹೋಗಿ ಬನ್ನಿ. ಸ್ನೇಹಿತರೆ ನೋಡಿ ತುಂಬ ಮಳೆ ಆದರೆ ಬರ್ತಾರೆ ನೋಡಿ, ತುಂಬ ಮಳೆ ಬರ್ತದೆ ಆ್ಯಕ್ಚುಲಿ ಅಂದ್ಬಿಟ್ಟು. ಸೊ ಅದಕ್ಕೆ ಶೂ ಸ್ವಲ್ಪ ಅಲೋ ಮಾಡಿದ್ರು ಇಲ್ಲಿ ಗಂಟೆ, ಯಾಕಂದರೆ ನೋಡೋಲ್ಲ ಯಾಕಂದರೆ ತುಂಬ ಮಳೆ ಬರ್ತದೆ, ಅಲ್ಲಿಂದ ಇರೋಕ್ಕಾಗಲ್ಲ. ಅವು ತುಂಬ ಅರ್ಥ ಮಾಡೋದು. ತುಂಬ ಜೋರು ಈ ಹೈದ್ರಾಬಾದಲ್ಲಿ, ತೆಲಂಗಾಣದಲ್ಲಿ ಅಂತ ಒಳ್ಳೆ ಪೀಪಲ್ ಇದ್ದಾರೆ, ತುಂಬ ಹೆಲ್ಪಿಂಗ್ ನೇಚರ್ ಪೀಪಲ್ಲು ತುಂಬ ಓಕೆ. ಇದು ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಕಾಚಿಗೂಡ ಇರೋದೆಲ್ಲ ನಾನು ಸ್ಟೇ ಆಗಿದ್ದೀನಿ. కాచిగూడ మాస్ హైదరాబాద్ పోరీరా ఎవరు అనుకున్నావు హైదరాబాద్ పోరి గాడిడు హైదరాబాద్ పోరి ಅಂದರೆ ಆ್ಯಕ್ಚುಲಿ ಲೇಡೀಸ್ ಅಂದ ಗರ್ಲ್ಸು ಹೈದ್ರಾಬಾದ್ ಬೋರ್ಗಾಡ್ರ ಅಂತ ಮಾಸ್ ಏರಿಯಾ ಅದು. ನಾನು ತೋರಿಸ್ತೀನಿ ಯಾವ ಥರ ಸ್ಟೇ ಮಾಡಿದೆ ಅಂದ್ಬಿಟ್ಟದೆಲ್ಲ. ಓಕೆ ಇವಾಗ ನಾವು ಒಳಗಡೆ ಹೋಗೋಂಥ ಪ್ರಯತ್ನ ಮಾಡೋಣ, ಬನ್ನಿ ಹೋಗೋಣ. ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಒಳಗಡೆ ಇಲ್ಲಿಂದ ಅಲೋ ಇಲ್ಲ ನೋಡಿ. ಸೊ ಒಂದು ಹೆಂಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಈ ಒಂದು ಕರೆಕ್ಟಾಗಿ ತೋರಿಸಿ. ಸೊ ಅಲ್ಲ ದೇವರು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಎಲ್ಲ ನಮೋದು ಮಾಡ್ತಾಯಿದ್ದಾರೆ.
ಸೋದರರೆಲ್ಲ ನೋಡಿ ಇಲ್ಲಿ. ಬಟ್ ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿಂದ ಒಳಗಡೆ ಆದರೆ ಎಂಟ್ರಿ ಇಲ್ಲ ಅಂತ, ಓನ್ಲಿ ನಮೋಸ್ ಮಾಡೋರು ಮಾತ್ರ ಎಂಟ್ರಿ ಕೊಡ್ತಾರೆ ಅಂತ ಒಳಗಡೆ ಮಾತ್ರ. ನೋಡಿ ಯಾವ ಥರ ಅಂದ್ಬಿಟ್ಟು ಮೆಕ್ಕಾ ಮಸೀದಿ ಅಂತ ನಿಮಗೆ ಒಂದು ಬ್ಯಾಗ್, ನಿಮಗೆ ಆ್ಯಕ್ಚುಲಿ ಫ್ರಂಟ್ ಕ್ಯಾಮ್ರಾ ಇಂದಲ್ಲ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನಿಮಗೆ ಯಾವ ಥರ ಅಂದ್ಬಿಟ್ಟು. ಬನ್ನಿ ನಿಮ್ಗೆ ತೋರಿಸ್ತೀನಿ. ಇದರ ಮೆಕ್ಕಾ ಮಸೀದಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ಒಂದು ಸತಿ ನಿಮಗೆ ಮೇಲಿಂದ ವ್ಯೂ ತೋರಿಸ್ತೀನಿ ಇಲ್ಲಿ ಅಂದ್ರೆ ನೋಡಿ. ವಾವ್, ಸೂಪರ್ ಆಗಿದೆ ಗುರು ಮೆಕ್ಕಾ ಮಸೀದಿ ಒಳಗಡೆ. ಎಷ್ಟೊಂದು ಅದ್ಭುತವಾಗಿ ಏನಿದೆ ಗೊತ್ತಾ, ಇದೆಲ್ಲ ಬಂದ್ಬಿಟ್ಟು ಎಲ್ಲ ಫುಲ್ ನಮಾಜ್ ಮಾಡೋಂಥ ಒಂದು ಏರಿಯಾ. ಇಲ್ಲಿ ಬಂದ್ಬಿಟ್ಟು ಅಲ್ಲ ದೇವರು ನೋಡಿ, ಇಲ್ಲಿ ಏನು ನೋಡ್ತಾ ಇದ್ದೀರಾ. ಸೊ ದೇವ್ರಿಗೆ ಅವರೆಲ್ಲ ಫುಲ್ ನಮಾಜ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಗುರು ಈ ಮೆಕ್ಕಾ ಮಸೀದಿ ಅಂದ್ಬಿಟ್ಟು. ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂದ್ಬಿಟ್ಟು. ನೋಡಿ ಹೆಂಗಿದೆ ಅಂದ್ಬಿಟ್ಟು ಮೆಕ್ಕಾ ಮಸೀದಿ ಸೂಪರ್ ಆಗಿದೆ ಗುರು. ಈ ಒಂದು ವ್ಯೂ ನೋಡಿ ಅದ್ಭುತವಾಗಿದೆ, ತುಂಬ ಅದ್ಭುತವಾಗಿದೆ ವ್ಯೂ ಅಂತೂ. ಆ್ಯಕ್ಚುಲಿ ಇಲ್ಲಿ ಗಂಟೆ ಯಾರನ್ನ ಅಲೋ ಮಾಡಲ್ಲ ಒಳಗಡೆ ಗಂಟ, ಓನ್ಲಿ ಮುಸ್ಲಿಮ್ ಅಂದರೆ ನಾವು ಅಂದರೆ ನಮಾಜ್ ಮಾಡೋರು ಮಾತ್ರ. ನಮ್ಮದು ಹೆಂಗೆ ಒಂದು ಗರ್ಭಗುಡಿ ಆ ಥರ ಇರುತ್ತಲ್ಲ, ಸೊ ಅದೇ ಥರ ಇವ್ರದ್ದು. ಸೊ ಒಳಗಡೆ ಯಾರನ್ನೂ ಸಹ ಅಲೋ ಮಾಡಲ್ಲ. ಅವ್ರು ಏನು ನಮಾಜ್ ಮಾಡ್ತಾರಲ್ಲ ಅವ್ರನ್ನ ಮಾತ್ರ ಇಲ್ಲಿ ಒಳಗಡೆ ಎಂಟ್ರಿ ಮಾಡ್ತಾರೆ. ಓನ್ಲಿ ಫಾರ್ ನಮಾಜ್ ಪೀಪಲ್ ಓನ್ಲಿ, ಎಲ್ರಿಗೂ ಎಂಟ್ರಿ ಇರಲ್ಲ. ತುಂಬ ಚೆನ್ನಾಗಿದೆ ಗುರು, ಅದ್ಭುತವಾಗಿದೆ, ಸೂಪರ್. ಸೊ ಓಕೆ, ನೋಡಿದ್ರಲ್ಲ, ಇದನ್ನು ವಿಸಿಟ್ ಮಾಡಿ ಬಂದರೆ ಇದನ್ನು ಮಿಸ್ ಮಾಡಬೇಡಿ ಸ್ನೇಹಿತರೆ. ಅಷ್ಟೇ ಬಂದ್ಬಿಟ್ಟು ನೋಡಿ ಶೂ ಇಲ್ಲಿ ಗಂಟ ಇಲ್ಲಿ ಯಾರೂ ಅಲ್ಲ ನೋಡಿ, ಇಲ್ಲಿಂದ ಒಳಗಡೆ ಶೂ ಚಪ್ಪಲಿ ಎಲ್ಲ ಇಟ್ಬಿಟ್ಟು, ಸೊ ನೀವು ಇಲ್ಲೇನು ಬರ್ತೀರ ಒಳಗಡೆ ಇಲ್ಲಿದೆ ನೋಡಿ, ಇಲ್ಲಿಂದ ಬಂದ್ಬಿಟ್ಟು ಒಳಗಡೆ ಹೋಗುವಾಗ ಸೊ ಎಲ್ಲ ಶೂ ಹಾಕ್ಕೋದಿರ. ಸೊ ಕ್ಲೀನಾಗಿ ಒಂದು ಅಂದರೆ ನಮಗೆಲ್ಲ ಅಲೋ ಮಾಡಲ್ಲ ಅಲ್ಲಿ ಒಳಗಡೆ, ಅವ್ರನ್ನ ನಮೋಜ್ ಮಾಡೋ ಪೀಪಲ್ ಮಾತ್ರ ಅಲೋ ಮಾಡಿದ್ರೆ. ತುಂಬ ಚೆನ್ನಾಗಿದೆ, ತುಂಬ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿದೆ ದೇವಾಲಯ ಮಾತ್ರ. ಸೊ ಮಸೀದಿ ತುಂಬ ಚೆನ್ನಾಗಿದೆ. ಇದೆಲ್ಲ ಬಂದ್ಬಿಟ್ಟು ಮೆಕ್ಕಾ ಮಸೀದಿಯಲ್ಲಿ ವಿಶ್ರಾಂತಿ ಪಡೆಯುವಂಥ ಒಂದು ಸ್ಥಳ ನೋಡಿ ಹೆಂಗಿದೆ, ತುಂಬ ಚೆನ್ನಾಗಿದೆ ಇವರು. ಎಲ್ಲ ವಿಶ್ರಾಂತಿ ತೊಗೊತಿದ್ದಾರೆ ಕ್ಲೀನ್ ನೋಡಿ, ಎಲ್ಲ ನಮಾಜ್ ಮಾಡ್ಬಿಟ್ಟು ಬಂದು. ಸೊ ನಿಮಗೆ ಇಲ್ಲಿಂದ ಒಂದು ಫೋಟೋ ಮೆಕ್ಕಾ ಮಸೀದಿ ಹತ್ರ ಬಂದ್ಬಿಟ್ಟು ಒಂದು ಫೋಟೋ ತಗೊತೀನಿ ನೋಡಿ. ಹಾಂ, ಚೆನ್ನಾಗಿದೆ ಮೆಕ್ಕಾ ಮಸೀದಿ ಸ್ನೇಹಿತರೆ. ಮೆಕ್ಕಾ ಮಸೀದಿ ಒಂದು ಸ್ಟ್ರಕ್ಚರ್ ನೋಡಿ ಜೋಲು ಹೆಂಗಿದೆ ಅಂದ್ಬಿಟ್ಟು. ಸೊ ಎಷ್ಟೊಂದು ಹೈಟು ದೊಡ್ಡದಾಗಿ ಇಲ್ಲಿ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ಬಟ್ ಒಳಗಡೆ ಇನ್ಸೈಡ್ ನಿಜವಲ್ಲೂ ಬಟ್ ಯಾರನ್ನೂ ಅಲೋ ಮಾಡಲ್ಲ ಅಂತ ಇಂದು ಯಾರನ್ನೂ 4 ಗಂಟೆ. ಸೊ 4 ಗಂಟೆ ನನ್ನನ್ನು ಬಿಟ್ಟಿರೋದು ನಿಜವಲ್ಲೂ ತುಂಬ ಗ್ರೇಟ್ ಪಾಪ. ಯಾಕೆ ಗೊತ್ತಾ, ಅವರು ಒಂದು ಪವಿತ್ರವಾದ ಸ್ಥಳವನ್ನು ನಾವು ಇದು ಮಾಡಬಾರ್ದು. ಅವ್ರು ಹೆಂಗೆ ಅವ್ರು ಎಷ್ಟೊಂದು ಪವಿತ್ರ ಗೊತ್ತಾ ನಿಜ, ಅದು ಹೆಂಗಿದೆಯೋ ಅದೇ ಥರ ಇರಬೇಕು. ಯಾಕಂದರೆ ನಾವೆಲ್ಲ ಹೋಗ್ಬಿಟ್ಟು ಇದು ಮಾಡ್ಕೋಬಾರ್ದು ಪಾಪ, ಅದಕ್ಕೆ ಒಂದು ಪ್ರತ್ಯಕ್ಷವಾದ ಒಂದು ಸ್ಥಾನ ಇದೆ. ಅದಕ್ಕೆ ಬಂದ್ಬಿಟ್ಟು ಬಟ್ ನಮ್ಮನ್ನು 4 ಗಂಟೆ ಅಲೋ ಮಾಡ್ತಾರೋ. ಬಟ್ ಎಕ್ಸಾಂಪಲ್ ನಾವು ಒಂದು ದೇವಸ್ಥಾನ ತಗೊಳ್ಳಿ, ಸೊ ದೇವಸ್ಥಾನಕ್ಕೆ ಬಟ್ ಗರ್ಭಗುಡಿ ಒಳಗಡೆ ನಮ್ಮನ್ನೇ ಅಲೋ ಮಾಡಲ್ಲ. ಅದೇ ಥರ ಇವ್ರು ನಮಾಜ್ ಮಾಡೋ ಅಂಥ ಒಂದು ಪ್ಲೇಸು. ಬಟ್ ಒಳಗಡೆ ತುಂಬ ಒಳಗಡೆ ಅಲೋ ಮಾಡಲ್ಲ ಪಾಪ, 4 ಗಂಟೆ ಅಲೋ ಮಾಡ್ತಾರೆ. ಯಾಕಂದರೆ ಇದು ಬಟ್ ನೋಡಿದ್ರಲ್ಲ ಹೆಂಗಿದೆ ಅಂದ್ಬಿಟ್ಟು, ತುಂಬ ಚೆನ್ನಾಗಿದೆ ಗುರು ಮೆಕ್ಕಾ ಮಸೀದಿ. ಇಲ್ಲಿ ಬಂದ್ಬಿಟ್ಟು ಚಾರ್ಮಿನಾರ್ ಹೋಗೋದಾರ ಇದನ್ನು ವಿಸಿಟ್ ಮಾಡಿ. ಬಟ್ ಅಲೋ ಮಾಡ್ತಾರೆ, ಎಲ್ಲರೂ ಒಳಗಡೆ ಅಲೋ ಮಾಡ್ತಾರೆ. ಸೊ ನೀವೆಲ್ಲ ಇದಕ್ಕೆಲ್ಲ ಟಿಕೆಟ್ ಏನಿಲ್ಲ, ಎಂಟ್ರೆನ್ಸ್ ಟಿಕೆಟ್ ಏನಿಲ್ಲ, ಫ್ರೀ. ಆ್ಯಕ್ಚುಲಿ ಬಂದ್ಬಿಟ್ಟು ನೀವು ಹೋಗ್ಬಿಟ್ಟು ಮೆಕ್ಕಾ ಮಸೀದಿ ವಿಸಿಟ್ ಮಾಡ್ಕೊಂಬರ್ಬೋದು, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಒಂದು ಕ್ಷಣ, ಈ ಒಂದು ಟೈಮ್ ಮತ್ತೆ ಸಿಗಲ್ಲ ನೋಡಿ. ಯಾವಾಗ ಈ ಕ್ಷಣ ತುಂಬ ಹ್ಯಾಪಿನೆಸ್, ತುಂಬ ಅದ್ಭುತವಾಗಿದೆ, ತುಂಬ ಸಂತೋಷಕರವಾಗಿದೆ ಗೊತ್ತಾ ಈ ಟೈಮು. ಯಾಕಂದರೆ ಈ ಕಳೆದು ಹೋದ ಸಮಯ ಮತ್ತೆ ಬರಲ್ಲ ಅಂತಾರೆ ನೋಡಿ. ಇಲ್ಲೆಲ್ಲ ಚಿಕ್ಕ ಮಗಳೆಲ್ಲ ಆಟ ಆಡ್ತಾಯಿದ್ದಾರೆ, ಒಂದು ಗಾಳಿ, ಈ ಒಂದು ಇದು ನೋಡಿ ಪಾರಿವಾಳ ಆಗಿರ್ಬೋದು. ಸೊ ಇಲ್ಲಿರುವಂಥ ಮೆಕ್ಕಾ ಮಸೀದಿ ನೋಡಿ, ಈ ಕ್ಲೈಮೇಟು ಸೊ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ನಿಜವಾಗ್ಲೂ ತುಂಬ ಸೂಪರಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ ಕ್ಲೈಮೇಟು. ಈ ಒಂದು ಕ್ಷಣ ಅಂತೂ ನಿಜವಾಗ್ಲೂ ಮತ್ತೆ ಬರೋಲ್ಲ ಈ ಥರ ಕ್ಷಣ. ಸೊ ಟೈಮ್ ಸಿಕ್ಕಾಗ ಎಂಜಾಯ್ ಮಾಡಬೇಕು. ಇಲ್ಲಿ ನೋಡಿ ನೀರು ನೋಡಿ ಹೆಂಗಿದೆ ಅಂದ್ಬಿಟ್ಟು. ನಿಜವಾಗ್ಲೂ ಮಸೀದಿ ನನ್ನ ಲೈಫ್, ಬಟ್ ನನ್ನ ಲೈಫ್ ಬೈ ಹಾಂ ಓಕೆ ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ಲೈಫಲ್ಲಿ ಇದರಲ್ಲಿ ಫಸ್ಟು ನಾನು ಇದರಲ್ಲಿ ಹೋಗಿದ್ದೆ ಅಂದರೆ ಸೊ ನೋಡಿ. ಬಟ್ ಮಸೀದಿ ಒಳಗಡೆ ಹೋಗಿದ್ದು ನನ್ನ ಲೈಫಲ್ಲಿದೆ ಫಸ್ಟ್ ಟೈಮ್. ನನ್ನ ಲೈಫಲ್ಲಿ ನಾನು ಏನು ಫಸ್ಟಲ್ಲಿ ಹೊಸದು ಮಸೀದಿ ಹೋಗಿದೆ ಅಂದರೆ ಫಸ್ಟು ಮಸೀದಿ ಒಳಗಡೆ ಎಂಟ್ರಿ ಮಾಡಿದೆ ಅಂದರೆ ತುಂಬ ಅದ್ಭುತವಾಗಿದೆ ಗುರು ಮಸೀದಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿದೆ ಅಂದ್ಬಿಟ್ಟು ಮೆಕ್ಕಾ ಮಸೀದಿ, ತುಂಬ ಚೆನ್ನಾಗಿದೆ ಮೆಕ್ಕಾ ಮಸೀದಿ ನೋಡಿ. ಚಾರ್ಮಿನಾರ್, ಹೈದ್ರಾಬಾದ್ ಲ್ಯಾಂಡ್ಮಾರ್ಕ್ ಆಫ್ ಚಾರ್ಮಿನಾರ್ ನೋಡಿದ್ರ ಈ ಕಡೆಯಿಂದ ನೋಡಿ. ಓಕೆ, ನಾವು ಇಲ್ಲಿಂದ ಬಂದ್ಬಿಟ್ಟು ಲೀಲಾ ಪ್ಯಾಲೇಸ್ಗೆ ಹೋಗೋಣ. ಇಲ್ಲೊಂದು ಪ್ಯಾಲೇಸ್ ಇದೆ ಸ್ನೇಹಿತರೆ. ಹಂಗೆ ಬಂದ್ಬಿಟ್ಟು ಚಾರ್ಮಿನಾರ್ ಪಕ್ಕದಲ್ಲೇ ಒಂದು ಚೌಲಾಲ ಪ್ಯಾಲೇಸ್ ಅಂದ್ಬಿಟ್ಟಿದೆ. ಚೌಲಾಲ ಪ್ಯಾಲೇಸ್ ಬಂದ್ಬಿಟ್ಟು 5 ಗಂಟೆ ಕ್ಲೋಸ್ ಆಗಿಬಿಟ್ಟಿದೆ. ನಾಳೆ ಬಂದು ವಿಸಿಟ್ ಮಾಡೋಣ, ಇವತ್ತು ವಿಸಿಟ್ ಮಾಡೋಕ್ಕಾಗಲ್ಲ. ಇವಾಗ ನಾವೇನು ಶಾಪಿಂಗ್ ಮಾಡ್ಕೊಂಡು ಏನಾದರೂ ಒಂದು ಒಳ್ಳೆ ಫುಡ್ಡು ನೋಡೋಣ ಬನ್ನಿ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಕಮ್ಮಿ ರೇಟೇ ಇದೆ, ಅಷ್ಟೊಂದು ನಿಮಗೇನು ಟೆನ್ಷನ್ ತೊಗೊಳಂಗಿಲ್ಲ, ತುಂಬ ಕಡಿಮೆ ರೇಟ್ ಇದ್ದಾವೆ. ಬಟ್ ಬಿರಿಯಾನಿ ಇವತ್ತು ನಾವು ಟ್ರೈ ಮಾಡೋಂಗಿಲ್ಲ, ಬಿರಿಯಾನಿ ನಾವು ತಿಂತಾ ಇದೆ. ಬಿರಿಯಾನಿ ನಾಳೆ ಟ್ರೈ ಮಾಡೋಣ ನೋಡಿ. 20 ರೂಪಾಯಿ ಬಂದ್ಬಿಟ್ಟು ಈ ಚಾರ್ಮಿನಾರ್ ಮುಂದೆ ಬಂದ್ಬಿಟ್ಟು ಪರ್ಫ್ಯೂಮ್ ತುಂಬ ಚೆನ್ನಾಗಿದೆ. ತುಂಬ ನೋಡಿದ್ರೆ ಎಲ್ಲಿ ನೋಡಿದ್ರೆ ಪರ್ಫ್ಯೂಮ್ ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಪರ್ಫ್ಯೂಮ್ ಅಲ್ಲ. ಸೊ ಬಂದ್ಬಿಟ್ಟು ಪರ್ಫ್ಯೂಮ್ ತುಂಬ ಕಮ್ಮಿ ಕೊಡ್ತಾರೆ. ನಿಮ್ಗೆ ತೋರಿಸಿ ನೋಡಿ, ಬಂದ್ಬಿಟ್ಟು ನೋಡಿ
चलो परफ्यूम परफ्यूम 150 रुपए 150 150 इधर इधर परफ्यूम 150 रुपए 150 इधर परफ्यूम 150 रुपए 150 150 अभी मेले केवल अभी चलो परफ्यूम परफ्यूम 150 रुपए 150 150 इधर इधर परफ्यूम ನೋಡ್ರಿ ಇಲ್ಲಿ ಒಂದು ಪರ್ಫ್ಯೂಮ್ ಮಾರಿ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಪರ್ಫ್ಯೂಮ್. ಎಷ್ಟೊಂದು ಸ್ಮೆಲ್ ಗೊತ್ತಾ ಪರ್ಫ್ಯೂಮು. ಹೋಗೋಕ್ಕೆ ಆಗಲ್ಲ. ಶರ್ವಾ ಜ್ಯೂಸ್ ಅದು ಇದು ಈಗ ಹೋಗ್ಬಿಟ್ಟು ಒಂದು ಒಳ್ಳೆ ಫುಡ್ ತಿನ್ನೋಣ. ಏನಾದ್ರು ವೆಜ್ ಏನಾದ್ರು ನೋಡೋಣ. ಇವತ್ತು ಸಾಟರ್ಡೆ ಅದು ನಮ್ಮ ಟೈಮ್ ಸರಿ ಇಲ್ಲ. ಯಾವಾಗೂ ನೋಡ್ತೀನಿ ನಾನು ಇದೇ ಥರ ಟೈಮ್ ಆಗುತ್ತೆ. ಓಕೆ ವೆಜ್ ತಿನ್ಬಿಟ್ಟು ನಾವು ಹೋಗೋಣ. ನಾಳೆ ಹೈದ್ರಾಬಾದ್ ಬಿರಿಯಾನಿ ಟ್ರೈ ಮಾಡೋಣ. ಓಕೆ ಬನ್ನಿ ಹೋಗೋಣ. ನೋಡ್ರಿ ಇಲ್ಲಿ ಒಂದು ಪರ್ಫ್ಯೂಮ್ ಮಾರಿ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಪರ್ಫ್ಯೂಮ್. ಎಷ್ಟೊಂದು ಸ್ಮೆಲ್ ಗೊತ್ತಾ. ನೋಡಿ ನೋಡಿ ಚಿಕ್ಕ ಸಮೋಸ ನೋಡಿ ಹಿಂಗೆ ಬಂದು ರೋಡ್ ಸೈಡ್ ಮಾಡ್ತಾ ಇರ್ತಾರೆ. ತುಂಬ ಟೇಸ್ಟ್ ಆಗುತ್ತೆ ನೋಡಿ. ಚಿಕ್ಕ ಸಮೋಸ ನಿಮ್ಗೆ ಎಷ್ಟೊಂದು ಚಿಕ್ಕದಾಗಿದೆ ಗೊತ್ತಾ. ಸಮೋಸ ನೋಡಿ ಸ್ನೇಹಿತರೆ ನೋಡಿದ್ರೆ ಯಾವ ಥರದ ಎಂಬುದು ನೋಡಿ. ಬಟ್ ಈವ್ನಿಂಗ್ ಟೈಮಲ್ಲಿ ಈ ಥರ ಶಾಪಿಂಗ್ ಮಾಡೋ ಟೈಮಲ್ಲಿ ನೋಡಿ ಹಿಂಗಿದೆ ಎಂಬುದು ತುಂಬ ಚೆನ್ನಾಗಿದೆ. ಅದ್ಭುತವಾಗಿದೆ ವ್ಯೂ ಇಲ್ಲಿ ನೋಡಿ. ಆ್ಯಕ್ಚುಲಿ ಇವಾಗೆಲ್ಲ ಒಂದು ಲೈಟಿಂಗ್ ಆದರೆ ಆಗ್ತಾರೆ. ಆ ಲೈಟಿಂಗ್ನ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನಾನು ನೋಡಿ ಒಂದು 10 ನಿಮಿಷ ಹೊಡಿಬೇಕು. ಇಲ್ಲಿಂದ ಲೈಟಿಂಗ್ ಬರುತ್ತೆ. ಲೈಟಿಂಗ್ ಅಂದರೆ ತುಂಬ ಅದ್ಭುತವಾಗಿದೆ ಲೈಟಿಂಗ್ ಗೊತ್ತಾ. ಸ್ನೇಹಿತರೆ ಚಾರ್ಮಿನಾರ್ ನೋಡಿ. ಚಾರ್ಮಿನಾರ್ ಬಂದ್ಬಿಟ್ಟು ಚಾರ್ಮಿನಾರ್ ಕೆಳಗಡೆ ನಾನು ದೇವಾಲಯ ಇದೆ ನೋಡಿ. ಅದು ಅಷ್ಟೇ ಬಂದ್ಬಿಟ್ಟು ಈ ಭಾಗ್ಯಲಕ್ಷ್ಮಿ ದೇವಾಲಯ ನೋಡಿ. ನೀವೇನು ನೋಡಿದೆ ನೋಡಿ. ಇಷ್ಟು ಬಂದ್ಬಿಟ್ಟು ಚಾರ್ಮಿನಾರ್ ಪಕ್ಕದ ಚಾರ್ಮಿನಾರ್ ಕೆಳಗಡೆನೇ ಒಂದು ಭಾಗ್ಯಲಕ್ಷ್ಮಿ ದೇವಸ್ಥಾನ. ಸೊ ಇದನ್ನೊಂದು ದರ್ಶನ ಮಾಡ್ಕೊಂಡಿದ್ದೀನಿ. ನಿಜ ತುಂಬ ಅದ್ಭುತವಾಗಿದ್ದಾರೆ ದೇವರು ನೋಡಿ. ಇಲ್ಲೊಂದು ನೋಡಿ ಇದು ಬಂದ್ಬಿಟ್ಟು ಚಾರ್ಮಿನಾರ್ ಇದೆಯಲ್ಲ. ಚಾರ್ಮಿನಾರ್ ಕೆಳಗಡೆ ರೈಟ್ ಸೈಡಲ್ಲಿ ಮುಂದೆ ಲಕಡಿ ಕಾಪೂರ್ ರೋಡ್ ಈ ರೋಡಲ್ಲೇ ನೋಡಿ. ಬಟ್ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಮಾಡಿ ದೇವರು ನೋಡಿದ್ರೆ ಭಾಗ್ಯಲಕ್ಷ್ಮಿ ಹೆಂಗಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ದೇವರು. ಹಿಂಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಅವರ ನೋಡ್ಬಿಟ್ಟು ಮಳೆ ಬರೋ ಥರ ಟೈಮ್ ಇದೆ. ಸೊ ಮಳೆ ಬರೋಂಗಿದೆ ಫುಲ್. ಆವಾಗಲೇ ಮಳೆ ಬಂತು ತುಂಬ. ನೀವು ನೋಡಿದ್ರಲ್ಲ ತುಂಬ ಮಳೆ ಬಂತು. ನೈಟು ನೋಡಿ ಇಲ್ಲಿ ನೋಡಿ ಮೇಲೆ ನೋಡಿ ಹೆಂಗಿದೆ ಅಂದ್ಬಿಟ್ಟು ವ್ಯೂ. ನೈಟ್ ವ್ಯೂ ನೋಡಿ. ವಾ ಗಾಜಾ ಬೀಜ ಅಂತ ಇದೆ ತುಂಬ. ನೋ ತಗೋಲಿ ಎಲ್ಲ 100 ರೂಪಾಯಿ. ಶಾಪಿಂಗ್ ಮಾಡೋರಿಗೆ ಚೀಪ್ ರೇಟ್ ಚೀಪ್ ಶಾಪಿಂಗ್ ಹೆಂಗಿದೆ ಗೊತ್ತು. ಶಾಪಿಂಗ್ ಮಾಡೋರಿಗಂತೂ ಬೆಸ್ಟ್ ಸೈಟ್ ಈ ಚಾರ್ಮಿನಾರ್ ಅಂತ ಹೇಳ್ಬೋದು ನೋಡಿ. ಎಲ್ಲ 100 ರೂಪೀಸ್ 200 ರೂಪೀಸ್ ತುಂಬ ಚೀಪ್ ಕೂಡ ಎಲ್ಲ ಇಲ್ಲಿ. ಪ್ರತಿಯೊಂದು ತುಂಬ ಚೀಪ್. ಎಷ್ಟೊಂದು ಚೀಪಲ್ಲಿ ಸಿಗ್ತವೆ. ಸೊ ಈಗ ಆನ್ ಮಾಡ್ತೀವಿ ಲೈಟ್ಸ್ ನೋಡಿ. ಇದ್ರು ಚಾರ್ಮಿನಾರ್ ರಿಯಲ್ ವ್ಯೂ ಅಂತ ನೋಡಿ ಇಲ್ಲಿ ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರಾ. ವಾವ್ ಅದ್ಭುತವಾಗಿದೆ ಇದೆಲ್ಲ ತುಂಬ ನೋಡಿ ಹೆಂಗಿದೆ ಅಂದ್ಬಿಟ್ಟು ವ್ಯೂ. ಟೊಣನ್ ಚಾರ್ಮಿನಾರ್ ಹೆಂಗಿದೆ ಗೊತ್ತಾ ಚಾರ್ಮಿನಾರ್ ನೋಡಿದ್ರಾ. ತುಂಬ ಅದ್ಭುತವಾಗಿದೆಯಲ್ಲ. ಸೊ ಆ ಕಡೆಯಿಂದ ತೋರಿಸ್ತೀನಿ ನಾವು ಇವರು ವ್ಯೂ ಅಂತ ನೋಡಿ. ಇಲ್ಲಿಂದ ವ್ಯೂ ಕಾಣಿಸ್ತದೆ ನೋಡಿ ಯಾವ ಥರದ ನೀವು ನೋಡಿದ್ರಾ. ಚಾರ್ಮಿನಾರ್ ತುಂಬ ಆ್ಯಕ್ಚುಲಿ ಇಲ್ಲಿಂದ ಮೂವ್ ಆಗೋಕ್ಕೆ ಆಗ್ತಾಯಿಲ್ಲ ಗುರು. ಚಾರ್ಮಿನಾರ್ ಅಂತ ನೋಡಿ ಯಾವಾಗಿಂದ ಇಲ್ಲಿಂದ ಮುಂದೆ ಹೋಗೋಕ್ಕೆ ಹಾಫ್ ಆನ್ ಅವರ್ ಆಗುತ್ತೆ ಗುರು. ಈ ಥರ ಜನ ನೋಡ್ತಾ ಇರೋದು ಯಾವ ಥರದ ಅಂದ್ಬಿಟ್ಟು. ಈವ್ನಿಂಗ್ ಟೈಮು ಪೀಕ್ ಇದು. ಸೊ ನೈಟ್ ಇಲ್ಲಿ ನೋಡಿ ಶೋ ಆಗ್ತಾ ಇರುತ್ತೆ. ಲೈಟಿಂಗ್ ಇತ್ತು. ಈ ಲೈಟಿಂಗ್ ಶೋ ನೋಡೋಕ್ಕೆ ತುಂಬ ಜನ ಬರ್ತಾರೆ ನೋಡಿ. ಹಿಂಗಿದೆ ಅಂದ್ಬಿಟ್ಟು ನೋಡಿದ್ರಾ ಲೈಟಿಂಗ್ ಶೋ ಆಗಿದೆ. ತುಂಬ ಅದ್ಭುತ ಗುರು. ಈ ಒಂದು ಅದ್ಭುತ ನೋಡಿ ಚಾರ್ಮಿನಾರ್. ತುಂಬ ಜನ ಚಾರ್ಮಿನಾರ್ ನೋಡ್ಬೇಕು ಅನ್ಕೊಂತಾರೆ. ಡೇ ಟೈಮಲ್ಲ ಈ ಥರ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ 7 o'clock ಮೇಲೆ ನೋಡಿ. ಇದು ಚಾರ್ಮಿನಾರ್ ಅಂತ ನೋಡಿ ಹೆಂಗಿದೆ ಅಂದ್ಬಿಟ್ಟು ಈ ಥರ ನೋಡಿದ್ರಾ ಚಾರ್ಮಿನಾರ್. ನೀವು ಇದೇ ಥರ ಕಾಪಾಡ್ಕೊಂಡ್ಬರ್ಬೇಕು ನೋಡಿ ಹೆಂಗಿದೆ ಅಂತ. ಸ್ನೇಹಿತರೆ ಚಾರ್ಮಿನಾರಿಂದ ಬಂದ್ಬಿಟ್ಟು ಕಾಂಚಿಗೂಡಕ್ಕೆ ಡೈರೆಕ್ಟ್ ಬಸ್ ಇಲ್ಲ. ನಾವು ಚಾರ್ಮಿನಾರಿಂದ ಅಫ್ಜಲ್ಗುಂಜ ಅಂತ ಒಂದು ಪ್ಲೇಸ್ ಇದೆ. ಅಫ್ಜಲ್ಗುಂಜಗೆ ಹೋಗ್ಬಿಟ್ಟು ಅಫ್ಜಲ್ಗುಂಜದಿಂದ ಚಾರ್ಮಿನಾರ್ಗೆ ಮತ್ತು ಅಫ್ಜಲ್ಗುಂಜದಿಂದ ಬಂದ್ಬಿಟ್ಟು ಕಾಂಚಿಗೂಡಕ್ಕೆ ಬೇರೆ ಬಸ್ಸನ್ನು ಚೇಂಜ್ ಮಾಡಬೇಕಾಗತ್ತೆ. ಈ ಒಂದು ಬಸ್ ಬಂದ್ಬಿಟ್ಟು ನಾರ್ಮಲ್ ABSRTC ಬಸ್ ತುಂಬ ಚೆನ್ನಾಗಿದೆ. ಓಕೆ ಇಲ್ಲಿಂದ ನಾವು ಅಫ್ಜಲ್ಗುಂಜ ಹೋಗಿ ಅಫ್ಜಲ್ಗುಂಜ ಅಲ್ಲಿ ಬಸ್ ಚೇಂಜ್ ಮಾಡಿ ಕಾಂಚಿಗೂಡಕ್ಕೆ ಹೋಗಬೇಕಾಗುತ್ತೆ. ಕಾಂಚಿಗೂಡಗೆ ನಾನು ಅಲ್ಲಿ ಹೋಗ್ಬಿಟ್ಟು ಬಸ್ ಚೇಂಜ್ ಮಾಡ್ತೀನಿ. ಸೊ ನಮ್ಮ ರೂಮ್ ತೋರಿಸ್ತೀನಿ. ನಾನು ನಿನ್ನೆ ನಾನು ಸ್ಟೇ ಆಗಿದ್ದಲ್ಲ ಅದೇ ಸೇಮ್ ರೂಮ್ ಅದೇ ಸೇಮ್ ತೋರಿಸ್ತೀನಿ ನಿಮ್ಗೆ ಇವತ್ತು ಮತ್ತೆ.